ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಮುಂದೆ ಆಶ್ರಮ ನೀವು ಹೇಳ್ದಂಗೆ ನಡೀರಿ. ದಯವಿಟ್ಟು ಕ್ಷಮಿಸಿ, ಅದ್ರ ಬಗ್ಗೆ ಮಾತಾಡೋ ಮನಸ್ಥಿತಿಲಿ ನಾನಿಲ್ಲ. ನನ್ನದೇ ಆದ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ದೀನಿ. ಯೋಚನೆ ಮಾಡಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಿ, ನಾನು ಬಂದು ಮಾತಾಡ್ತೀನಿ. ಸರಿ ಅಮ್ಮ, ನಿಮ್ಮಿಷ್ಟ. ನಿಮಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ನಿಧಾನ ಕೇಳಿರಿ. ಇಂಥ ಟೈಮಲ್ಲಿ ಯಾವುದೆಷ್ಟೇ ತಡ ಆದರೂ ಪರವಾಗಿಲ್ಲ, ಆದರೆ ಇಡೋ ಪ್ರತಿಯೊಂದು ಹೆಜ್ಜೆನೂ ಹುಷಾರಾಗಿಡಬೇಕು. ಹೊಟ್ಟೆಲಿರೋದು ತಪ್ಪು ಅಂತ ಭಾವಿಸ್ಬೇಡಿ. ಮಕ್ಕಳು ದೇವರಿಗೆ ಸಮಾನ. ಹೋಗಿ. ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ. ವಿಷ್ಣು, ಏನೋ ಇದು? ಯಾವ್ದು? ನಾನು ನೋಡಿದ್ದು. ಅಯ್ಯೋ, ನೀನ್ ನೋಡಿದ್ ಬಿಡಮ್ಮ, ಆದ್ರೆ ನೀನ್ ಹೇಳಿದ್ದು ಅಕ್ಷರಶಃ ಸತ್ಯ ಕಣೋ. ಅಂದ್ರೆ ಕೀರ್ತಿಯವರು ಪ್ರೆಗ್ನೆಂಟ್ ಅಂತೆ ಗುರು. ಫೇಸ್ ರೀಡಿಂಗ್ ಕರೆಕ್ಟ್ ಗುರು. ಅವಳ ಗಂಡ ನನಗೆ ಸಿಗಬೇಕು. ರೋಡಲ್ಲಿ ಮಲಗಿಸಿ ನಾನು ಸ್ಕೂಟರ್ನ ಅವ್ರ ಮೇಲೆ ಹತ್ತಿಸ್ಲಿಲ್ಲ ಅಂದ್ರೆ ಕೇಳು. ಅಲ್ಲ ಗುರು, ಪ್ರೆಗ್ನೆಂಟ್ ಆಗಿರೋ ಹೆಂಡ್ತಿನ ಬೀದಿಗೆ ತಳ್ಳಿದಾನಲ್ಲ. ಅಲ್ಲ, ಈ ದೇಶದಲ್ಲಿ ಈ ಜನಗಳ ಹೃದಯ ಯಾಕಿಷ್ಟು ಕಲ್ಲಾಗಿ ಹೋಯ್ತು ಅಂತೀನಿ. ನೋಡೋ, ಯಾವುದೋ ಒಂದು ಕಡೆ ವಾದ ಕೇಳ್ಕೊಂಡು ಅವ್ರದೇ ಸರಿ ಅಂತ ಮಾತಾಡೋದು ತಪ್ಪು. ಏನ್ ಗುರು ಹೀಗಂತೀಯ? ನೀನ್ ಮಾತಾಡ್ತಿರೋದು ತಪ್ಪು. ಅವರು ವಾದ ಮಾಡ್ತಿಲ್ಲಮ್ಮ, ತಮ್ಮ ಒಳಗಡೆ ಇರೋ ಅಳಲನ್ನ ತೋಡ್ಕೋತಿದ್ದಾರೆ ಅಷ್ಟೇ. ನೋಡು, ನೀನ್ ಅವ್ರ ಗಂಡನ ಪರವಾಗಿ ಏನಾದ್ರು ಮಾತಾಡಿದ್ರೆ ನಿನ್ ನಾಲ್ಗೆ ಬಿದ್ದು ಹೋಗುತ್ತೆ. ದೇವ್ರು ಒಳ್ಳೇದ್ ಮಾಡಲ್ಲ ನಿಂಗೆ. ರಾಯರು ಬೃಂದಾವನದಿಂದ ಬಂದು ನಿನಗೆ ಒದಿತಾರೆ. ನೋಡು ವಿಷ್ಣು, ಸುಮ್ಮನೆ ಎಮೋಷನಲ್ ಆಗ್ಬೇಡ. ಇಲ್ಲಮ್ಮ, ನಾನು ಎಮೋಷನಲ್ ಆಗ್ಬಿಟ್ಟಿದ್ದೀನಿ. ಆ ರಾಯರು ಕೊಟ್ಟು ವರ ಅನ್ಕೊಂಡಿದ್ದೀನಿ. ನಾನು ಡಿಸೈಡ್ ಆಗ್ಬಿಟ್ಟೆ ಕಣೋ. ಏನಂತ? ಅವ್ರಿಗೆ ಲೈಫ್ ಕೊಟ್ಬಿಡ್ಬೇಕು. ಕೊಡ್ಲೇಬೇಕು ಕಣ. ಏನೋ ಹೀಗಂತಿದ್ಯಾ? ಮೊದ್ಲೇ ಹುಡುಗಿ ಗರ್ಭಿಣಿ ಅಂತ ಹೇಳ್ತಿದ್ಯಾ, ಆಮೇಲೆ ಅವಳ ಮನೆ ಕಡೆಯವ್ರು ಬಂದು ನಿನಗೆ ಸರಿಗ್ ಬಾರಿಸ್ತಾರಷ್ಟೇ. ಬರ್ಲಿ ಬಿಡು, ಏನಂತೆ? ನನ್ನ ಫ್ರೆಂಡ್ ನೀನಿದೆಯಾ ಅಲ್ವಾ? ಹಾ, ನನಗೋಸ್ಕರ ನೀನು ಅವ್ರನ್ನ ಎದುರಿಸಲ್ವೇನಾ? ಮೊನ್ನೆ ನಾನು ನೀನು ಒಟ್ಟಿಗೆ ಹುಡುಗರು ಸಿನಿಮಾ ನೋಡಿ ಕಲ್ತಿದ್ದೇನೋ. ಫ್ರೆಂಡ್ ಪ್ರೀತಿಗೋಸ್ಕರ ಪುನೀತ್ ಹಣೆ ಓಪನ್ ಆಗುತ್ತೆ, ಲೂಸ್ ಮಾದ ಕಿವಿ ಢಮಾರ್ ಆಗುತ್ತೆ. ಹಾಗಿರುವಾಗ ನನಗೋಸ್ಕರ ನೀನು ಒಂದು 4 ಜನಕ್ಕೆ ಹೊಡೆಯಲ್ವೇನಾ? ಹೋಗ್ಲಿ ಬಿಡು, ನಿನಗಷ್ಟು ಧೈರ್ಯ ಇಲ್ಲ ಅಂದ್ರೆ ನೀನು ಅವ್ರನ್ನ ಗಂಡನ್ ನೋಡ್ಕೋ, ನಾನು ಉಳಿದವ್ರನ್ನ ನೋಡ್ಕೋತೀನಿ. ಒಟ್ಟಿನಲ್ಲಿ ನಾನು ಅವ್ರಿಗೆ ಲೈಫ್ ಕೊಟ್ಬಿಡ್ತೀನಿ ಕಣೋ. ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಇಲ್ಲ ಇಲ್ಲ. ಇದು ನಮ್ಮ ಗುರು ಮೇಲಾಣೆ. ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ.
ಕೀರ್ತಿ ನಿಂತ್ಕೋ. ಏನು? ಅವನ ಹತ್ರ ಏನೇನ್ ಹೇಳಿದೆ? ಯಾರ ಹತ್ರ? ಅದೇ ಆ ವಿಷ್ಣು ಪಾದನ ಹತ್ರ. ನಾನೇನ್ ಹೇಳ್ದೆ? ಬಾಕಿ ಉಳಿಸಿದ್ಯಾ? ನನ್ನ ಲೈಫಲ್ಲಿ ಹೀಗೆಲ್ಲ ಆಯ್ತು, ನಾನು ಪ್ರೆಗ್ನೆಂಟು, ನನ್ನ ಗಂಡ ಸರಿ ಇಲ್ಲ, ನನ್ನವರು ಅಂತ ನನಗೆ ಯಾರೂ ಇಲ್ಲ, ಇದೆಲ್ಲ ಬೇಕಾಗಿತ್ತಾ? ನನ್ನ ಗಂಡ ಈ ರೀತಿ ಮಾಡಿದ್ದಾರೆ ಅಂತ ನಾನು ಹೇಳಿದ್ದೀನಿ ಹೊರತು ಆ ಗಂಡ ನೀವು ಅಂತ ನಾನಿದ್ ಹೇಳಿಲ್ವಲ್ಲ. ಇಷ್ಟಕ್ಕೂ ಕಷ್ಟ ಕೇಳ್ದವ್ರ ಹತ್ರ ನನ್ನ ಕತೆ ಹೇಳ್ಕೊಂಡ್ರೆ ಏನ್ ತಪ್ಪು? ಅದನ್ನೆಲ್ಲ ಹೇಳಿ ಸಿಂಪತಿ ಗಿಟ್ಟಿಸ್ಕೋಬೇಕು ಅನ್ನೋದು ನಿನ್ ಉದ್ದೇಶ ಅಲ್ವಾ? ತನಗಾಗಿರೋ ನೋವನ್ನ ಇನ್ನೊಬ್ರ ಹತ್ರ ಹೇಳ್ಕೊಳ್ಳೋದು ಮನುಷ್ಯನ ಸಹಜ ಸ್ವಭಾವ. ಅದು ನಾನು ಮಾಡಿದ ಕಂಪ್ಲೇಂಟ್ ಅಲ್ಲ, ಅಥವಾ ಇನ್ನೊಬ್ರಿಗೆ ಕೊಟ್ಟ ಪನಿಷ್ಮೆಂಟು ಅಲ್ಲ. ಇಷ್ಟಕ್ಕೂ ಇದನ್ನೆಲ್ಲ ಬಂದು ಕೇಳಕ್ಕೆ ನಿಮಗೆ ಯಾವ ಅಟ್ಯಾಚ್ಮೆಂಟ್ ಇದೆ? ಅವ್ರು ಕೇಳಿದ್ರು ನಾನು ಹೇಳಿದೆ, ಇದು ನನ್ನ ಜೀವನ, ಇದನ್ನ ಕಂಟ್ರೋಲ್ ಮಾಡಕ್ಕೆ ನಿಮ್ಗೆ ಯಾವ ಹಕ್ಕಿದೆ ಮಿಸ್ಟರ್ ರಾಘವ್? ಅಲ್ಲ ಕೀರ್ತಿ, ನಾನು ಯಾರು ಅಂತ ಹೇಳ್ಕೋಬಾರ್ದು. ಹೇಳ್ಕೊಂಡ್ರು ಆ ಯಾರು ಅನ್ನೋಳು ಮನೆಯಿಂದ ಆಚೆ ಬಿದ್ದ ತಕ್ಷಣ ಯಾರು ಆಗಿದ್ದಾಳ್ ತಾನೆ. ಇಷ್ಟಕ್ಕೂ ನಾನು ಹೇಳ್ಕೊಂಡಿರೋದು ನನ್ನ ಗಂಡನ ಕಥೆ. ಇಂಥವ್ರೆ ನನ್ನ ಗಂಡ ಅಂತ ಹೇಳಿದಾಗ ನೀವು ಬಂದು ಪ್ರಶ್ನೆ ಮಾಡ್ಬೋದು, ಆ ಅಧಿಕಾರ ನಿಮ್ಗಿರುತ್ತೆ. ಹೇಳದೇ ಇದ್ದಾಗ ಈ ಜಗತ್ತಿನಲ್ಲಿ ಇಂಥ ಗಂಡಂದ್ರೆ ಎಷ್ಟು ಜನ ಇದ್ದಾರೋ ಅವ್ರೆಲ್ರಿಗೂ ಈ ಕಥೆ ಅಪ್ಲೈ ಆಗುತ್ತೆ ಅಲ್ವಾ? ಸೊ ತಪ್ಪಿರೋದು ನಾನು ಹೇಳಿರೋದ್ರಲ್ಲ, ನೀವು ಬಂದು ಕೇಳ್ತಿರೋದ್ರಲ್ಲಿ. ಅರ್ಥವಿಲ್ಲದ ಮಾತಿಗೆ ನನ್ನ ಹತ್ರ ಅವಕಾಶನೂ ಇಲ್ಲ, ಅದಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡೋಷ್ಟು ವ್ಯವಧಾನನೂ ಇಲ್ಲ. ಅಲ್ಲ, ಅವನು ಮನ್ಸಲ್ಲಿ ಏನೇನು. ಮಿಸ್ಟರ್ ರಾಘವ್, ಜೀವನದಲ್ಲಿ ಯಾಕೆ ನಾವ್ ಯಾವಾಗ್ಲೂ ನಮ್ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ? ನಮ್ಗನ್ಸೋ ಮಟ್ಟಿಗೆ ಸಮಸ್ಯೆಗಳು ಶುರುವಾಗೋದು ಅಲ್ಲಿಂದಾನೆ. ನಮ್ ಉದ್ದೇಶ ಯಾವತ್ತಿದ್ರು ನಮ್ ಪಾಡಿಗೆ ನಾವು ಬದುಕ್ಬೇಕು, ಬೇರೆಯವ್ರನ್ನ ಅವ್ರ ಪಾಡಿಗೆ ಬದುಕಕ್ ಬಿಡ್ಬೇಕಾಗಿರ್ಬೇಕು. ಅಲ್ಲ ಕೀರ್ತಿ, ಆ ವಿಷ್ಣು ನಿನ್ ಬಗ್ಗೆ ಮಾತ್ ಸಾಕು. ಯಾರಾದ್ರೂ ನೋಡಕ್ ಮುಂಚೆ ಮೊದ್ಲು ಇಲ್ಲಿಂದ ಹೊರಡಿ. ಆಮೇಲೆ ಜನ ಬೇರೆ ತರ ಮಾತಾಡಿ ನಿಮ್ ಬಗ್ಗೆ ತಪ್ಪು ತಿಳ್ಕೋಬಾರ್ದು ಅಲ್ವಾ? ಮೊದ್ಲೇ ತಮ್ದು ಸೂಕ್ಷ್ಮ ಮನಸ್ಸು. ಯಾರು ಏನೇ ಹೇಳಿದ್ರು ನಂಬಿಡ್ತೀರಿ. ಯಾವ ವ್ಯಕ್ತಿಗೆ ತನ್ ಮೇಲೆ ತನ್ಗೆ ವಿಶ್ವಾಸ ಇರಲ್ವೋ ಅವ್ರು ಮಾತ್ರ ಬೇರೆಯವ್ರು ಹೇಳಿದ್ದನ್ನ ಕೇಳ್ತಾರೆ, ಬೇರೆಯವ್ರು ಹೇಳಿದ್ದನ್ನ ನಂಬ್ತಾರೆ. ಸಾರಿ ರಾಘವ್, ನಿಮಗೆ ಚುಚ್ಚಿ ಮಾತಾಡೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ಆದ್ರೆ ನಾನು ಏನು ಅನ್ನೋದು ನಿಮಗೆ ಸರಿಯಾಗಿ ಅರ್ಥ ಆಗ್ಬೇಕು. ಆಗ್ಲೇ ನಾವಿಬ್ರು ಚೆನ್ನಾಗಿರೋದಕ್ಕೆ ಸಾಧ್ಯ. ಓಂ ಸಾಯಿ ರಾಘವೇಂದ್ರ ವಿಷ್ಣುವರ್ಧನ. ಗುರುವೇ, ನಿನ್ನ ವಿಷಯ ಏನಾದ್ರೂ ಮಾತಾಡ್ತಿದ್ಯಾ? ಹುಡುಗರ ವಿಷಯ ಏನಮ್ಮ ಇರುತ್ತೆ? ಇರೋದು ಹುಡುಗಿ ವಿಷಯ. ಒಬ್ಬ ಫ್ರೆಂಡ್ ಮನ್ಸನ್ನ ಇನ್ನೊಬ್ಬ ಫ್ರೆಂಡ್ ಅರ್ಥ ಮಾಡ್ಕೋಬೇಕು ತಾನೆ? ನೋಡ್ದ್ಯಾ, ನೀನ್ ಈ ರೀತಿ ನೋಡೋದು ನಂಗೆ ಇಷ್ಟ ಆಗತ್ತೆ. ಯಾಕೆಂದ್ರೆ ನಿನಗೆ ವಿಷಯ ಅರ್ಥ ಆಗಿರುತ್ತೆ ಅಲ್ವಾ? ಅದಕ್ಕೆ ನೀ ನನ್ನ ಬೆಸ್ಟ್ ಫ್ರೆಂಡ್ ಅನ್ನೋದು. ಯಾವುದೋ ಜನ್ಮದಲ್ಲಿ ನಾವಿಬ್ರು ಅಣ್ಣ ತಮ್ಮಂದ್ರಾಗಿದ್ವಿ ಅನ್ಸುತ್ತೆ. ವಿಷಯಕ್ಕೆ ಬಾಪ. ಬಂದೆ. ಈಗ ಯಾವ ಟೈಮು? 1:30. ಯಾಕೆ ವಾಚ್ ಇಲ್ವಾ? ಅಲ್ಲೋಡು, ದೊಡ್ಡದಾಗ ಗಡಿಯಾರ ನೇತಾಕಿದ್ದಾರೆ. ಇಲ್ಲಾಂದ್ರೆ ನಿನ್ ಮೊಬೈಲ್ ತೆಗೆದು ನೋಡಿದ್ರೆ ನಿಂಗೆ ಟೈಮ್ ಗೊತ್ತಾಗುತ್ತೆ. ಅದಕ್ಕೆಲ್ಲ ಇಷ್ಟೊಂದು ಬ್ಲೇಡ್ ಯಾಕೆ ಹಾಕ್ತೀಯ ಗುರುವೆ? ಅದ್ ನಂಗೆ ಗೊತ್ತು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸಂಬಳ ಬರಕ್ಕೆ ಇದೆ, ಸೊ ಊಟ ನಾನೇ ಕೊಡಿಸ್ಬೇಕು, ಅಷ್ಟೇ ತಾನೆ? ದುಡ್ಡು ಸಾಲ ಮಾಡಿ ತಂದಿದ್ದೀನಿ ಕಣೋ. ಪಾಪ ಅವರು ದಿನ ಆ ಕಚಡ ಕ್ಯಾಂಟೀನ್ ನಲ್ಲಿ ಆ ರೈಸ್ ಬಾತ್ ತಿನ್ನೋ ನೋಡಿ ನನ್ನ ಹೊಟ್ಟೆಲ್ ಹಿಟ್ ಕಲಿಸ್ದಂಗ ಆಗುತ್ತೆ ಕಣೋ. ಅವರು ಅಂದ್ರೆ ಯಾರು? ಮತ್ತೆ ಜೋಕ ಗುರು. ಕೀರ್ತಿ ಅವರು. ಅದಕ್ಕೆ ಯಾವ್ದಾದ್ರೂ ಹೋಟೆಲಿಗೆ ಕರ್ಕೊಂಡು ಹೋಗಿ ಒಳ್ಳೆ ಊಟ ಕೊಡ್ಸೋಣ ಅಂತ. ಏನಂತೀಯ? ನನಗೆ ಹಸಿವಿಲ್ಲ. ನೀನೇನು ತಿನ್ಬೇಡಪ್ಪ, ನನ್ ಜೊತೆ ಬಾ, ಸುಮ್ಮನೆ ಕೂತ್ಕೋ. ಈಗ
ನಾನು ಅವ್ರ ಜೊತೆ ಒಬ್ಬನೇ ಹೋದ್ರೆ ಇಡೀ ಸ್ಟಾಫ್ ಎಲ್ಲ ಒಂಥರ ಮಾತಾಡುತ್ತೆ, ಒಂಥರ ನೋಡುತ್ತೆ. ಅದು ನಂಗೆ ಇಷ್ಟ ಇಲ್ಲ ಕಣೋ. ಏ ರಾಘವ, ಪ್ಲೀಸ್ ಕಣೋ, ನೀನು ನನ್ನ ಜೊತೆ ಬಾರೋ. ಯಾಕೋ ರಾಘವ ಇಷ್ಟೊಂದು ಫೀಲ್ ಮಾಡ್ಕೋತೀಯ? ಒಬ್ಬ ಫ್ರೆಂಡ್ಗೋಸ್ಕರ ನೀನು ಇಷ್ಟು ಮಾಡೋದಿಲ್ವೇನೋ? ಒಬ್ಬ ಫ್ರೆಂಡ್ನ ಅವನ ಗರ್ಲ್ ಫ್ರೆಂಡ್ ಜೊತೆ ಸೇರಿಸ್ಬೇಕು ಅನ್ನೋದು ನಿನ್ ಗುರಿ ಆಗಿರ್ಬೋದು ಕಣೋ. ನೀನು ನನಗೆ ಆಪ್ತ ಮಿತ್ರ, ನಾನು ಅವರಿಗೆ ಆಪ್ತ ರಕ್ಷಕ. ಪ್ಲೀಸ್ ಕಣೋ, ಆಗಲ್ಲ ಅನ್ಬೇಡ ಕಣೋ, ಪ್ಲೀಸ್. ನಿನಗೆ ಯಾಕೋ ಇದೆಲ್ಲ? ಗೊತ್ತಿಲ್ವೋ, ನಮ್ಮಿಬ್ಬರದು ಯಾವುದೋ ಜನ್ಮದ ಮೈತ್ರಿ ಅನ್ಸುತ್ತೆ ಕಣೋ. ನಮ್ಮಿಬ್ಬರು ಸಂಬಂಧ ಚೆನ್ನಾಗಿರ್ಬೇಕು, ಅನನ್ಯವಾಗಿರ್ಬೇಕು ಅಂತ ನಿಂಗೆ ಅನ್ಸಲ್ವೇನಾ? ಪ್ಲೀಸ್ ಕಣೋ, ಆಗೋದಿಲ್ಲ ಅಂತ ಹೇಳ್ಬೇಡ್ವೋ ಪ್ಲೀಸ್. ಬರಲ್ಲ ಅಂದ್ರೆ ನೀನ್ ಕಾಲಿಗೆ ಬಿದ್ಬಿಡ್ತೀನಿ ಕಣೋ. ನಂಗೆ ಗೊತ್ತು ಕಣೋ ನೀನ್ ಬರ್ತೀಯ ಅಂತ. ತುಂಬಾ ಚಳಿ ಆಗ್ತಿದೆ ಅಲ್ಲ? ಹೀಗಾಗ್ಬಾರ್ದಾಗಿತ್ತು. ಏನಾಯ್ತು? ತಕ್ಷಣ ಬಿಚ್ಕೊಡೋಣ ಅಂದ್ರೆ ನನ್ನ ಹತ್ರ ಜರ್ಕಿನೂ ಇಲ್ಲ. ಮನೆಯಿಂದ ಇವತ್ತು ಹಾಕೊಂಡ್ ಬರೋದು ಮರ್ತ್ಬಿಟ್ಟೆ. ಡೋಂಟ್ ಮಿಸ್ಟೇಕ್ ಮೀ. ವಿಷ್ಣುಪಾದ, ನನ್ ಗೆಳೆಯ, ನನ್ ಕುಚುಕು ಯಾವಾಗ್ಲೂ ನಾನು ಸಬ್ಜೆಕ್ಟಿಗೆ ಬರ್ಲಿಲ್ಲ ಅಂದ್ರೆ ನನ್ನನ್ನ ಹೀಗೆ ಎಚ್ಚರಿಸ್ತಾ ಇರ್ತಾನೆ. ಸಬ್ಜೆಕ್ಟ್ ಬಿಟ್ಟು ಬೇರೆ ಮಾತಾಡಲ್ವಾ? ಊಟದ ವಿಷಯ ಅಲ್ವಾ? ಮೆನು ಕಾರ್ಡ್ ನಿನ್ ಕೈಯಲ್ಲೇ ಇದೆ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಆದ್ರೆ ಒಳ್ಳೆ ಊಟ ಆರ್ಡರ್ ಮಾಡ್ಬಿಡ. ನನಗೆ ಊಟ ಬೇಡ, ತಿಂಡಿ ಸಾಕು. ನೋಡಿದ್ರ ನೀವ್ ಹೇಳಿದ್ದನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸಿಂಬಾಲಿಕ್ ಆಗಿ ಸೂಚಿಸ್ತಾ. ನೀವೇ ಹೇಳಿ ವಿಷ್ಣು ಅವರೇ. ನಾನಾ? ನಿಮಗ ಥ್ಯಾಂಕ್ಸ್ ಫಾರ್ ದ ಅಪರ್ಚುನಿಟಿ. ರಾಯ್ರೆ, ಹೇಳ್ಬೇಕಾಗಿರೋದು ರಾಯರ್ಗಲ್ಲ, ವೇಟರ್ಗೆ. ನಾನು ಹೇಳಿದ್ದು ದೇವ್ರಿಗೆ, ರಾಯರ್ಗೆ. ಮೊದಲು ಸೂಪ್ ಕುಡಿದ್ಬಿಡೋಣ. ಸೂಪ? ಅದು ಸಾಹುಕಾರ ಮನೆ ಗಂಜಿ. ಗಂಜಿನ ಬೇಡ. ನಾನ್ ಮತ್ತೆ ಮಲೈ ಕೋಫ್ತಾ? ನಾನ್ ಮೈದಾ ಹೊಟ್ಟೆ ಕೆಡುತ್ತೆ, ಮಲೈ ಕೋಫ್ತಾ ಜಿಡ್ಡು, ಕೊಬ್ಬು ಜಾಸ್ತಿ ಮಾಡುತ್ತೆ. ಅನ್ಕೊಂಡೆ ಬೇಡ ಅಂತ ಅನ್ಕೊಂಡೆ. ಗೀರೈಸ್? ಹೆಸರಲ್ಲೇ ತುಪ್ಪ ಇದೆಯಲ್ಲೋ. ನೂಡಲ್ಸ್? ಅದು ಟೇಸ್ಟ್ ಜಾಸ್ತಿ ಮಾಡಕ್ಕೇನೋ ಕೆಮಿಕಲ್ ಹಾಕಿರ್ತಾರಪ್ಪ. ದುಡ್ಡು ಕೊಟ್ಟು ಹೊಟ್ಟೆ ಯಾಕೆ ಕೆಡಿಸ್ಕೋಬೇಕು? ಬೇಡ. ನಮ್ಮ ಹೊಟ್ಟೆ ಕೆಟ್ಟರು ಪರವಾಗಿಲ್ಲ, ಅವ್ರ ಹೊಟ್ಟೆ ಕೆರಬಾರ್ದು. ನೋ ಚಾನ್ಸ್. ಸಿಂಪಲ್ ಆಗಿ ಇಡ್ಲಿ, ಸೋಡಾ ಹಾಕಿರ್ತಾರಪ್ಪ. ವಡೆ, ಉದ್ದಲ್ವೇನೋ? ದಾಲ್ ಕಿಚಡಿ. ತವ್ವೆ ಅನ್ನ ತಿನ್ನಕ್ಕೆ ಹೋಟೆಲ್ಗೆ ಬರ್ಬೇಕಾ? ರೈಸ್ ಬಾತ್? ಅದು ನಮ್ ಕ್ಯಾಂಟೀನ್ ಎಲ್ಲ ಸಿಗುತ್ತಲ್ಲ. ಪೂರಿ? ಇದು ಲಂಚ್ ಟೈಮ್. ಸ್ಯಾಂಡ್ವಿಚ್? ಅದು ಸ್ನಾಕ್ಸ್. ಗೋಬಿ ಮಂಚೂರಿ? ಅದೆಲ್ಲ ತಿನ್ಬಾರ್ದಂತೆ, ಟಿವಿಲಿ ತೋರಿಸ್ಲಿಲ್ವಾ? ಹಾಗಾದ್ರೆ ಏನ್ ತಿನ್ನೋಣ, ಏನ್ ಕುಡಿಯೋಣ? 1 ಲೀಟರ್ ಮಿನರಲ್ ವಾಟರ್. ಅದನ್ನ ಕುಡಿಯಕ್ಕೆ ಇಲ್ಲಿಗೆ ಯಾಕೆ ಬರ್ಬೇಕಿತ್ತು? ಆಫೀಸ್ಗೆ ತಗೊಂಡ್ ಬನ್ನಿ, ನಂದು ಊಟ ಆಯ್ತು ಅನ್ಕೋತೀನಿ. ಜ್ಯೂಸ್ ಯಾವಾಗ ಆರ್ಡರ್ ಮಾಡಿದ್ರಿ ವಿಷ್ಣು ಅವರೇ? ನಾನೇ ಆರ್ಡರ್ ಮಾಡಿದೆ. ನೋಡಿದ್ರ ನನ್ ಗೆಳೆಯ ಕುಚಿಕ್ಕು ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ನೀವು ತಗೊಳ್ಳಿಲ್ಲ ಅಂದ್ರೆ ಬೇಜಾರು ಮಾಡ್ಕೋತಾನೆ. ಪ್ಲೀಸ್ ತಗೊಳ್ಳಿ. ಮಲ್ಗೆ ಹೂ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಲ್ವಾ ಅತ್ತೆ? ನೆನ್ನೆ ಏನಾಯ್ತು ಗೊತ್ತಾ? ನಿಮ್ ಮಗ ರಾಘವ್ಗೆ ನನ್ ಮೇಲೆ ಎಷ್ಟು ಪ್ರೀತಿ ಇದೆಯೋ ನನಗೆ ಗೊತ್ತಿಲ್ಲ, ಆದ್ರೆ ನನ್ ಮಗು ಬಗ್ಗೆ ಮಾತ್ರ ತುಂಬಾನೇ ಕಾಳಜಿ. ಹೋಟ್ಲಲ್ಲಿ ನನ್ಗೇನು ತಿನ್ನಕ್ಕೆ ಬಿಡ್ಲಿಲ್ಲ ಅತ್ತೆ. ಇಲ್ಲಿ ಏನೇನೋ ಹಾಕಿರ್ತಾರೆ, ತಿಂದ್ರೆ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳಿ ಬರೀ ಜ್ಯೂಸ್ ಕುಡಿಯೋ ಹಾಗೆ ಮಾಡಿದ್ರು. ರಾಘವ್ ಒಳ್ಳೆ ಪ್ರೇಮಿ ಅನ್ಸ್ಕೊಳ್ಳದೆ ಹೋದ್ರು, ಒಳ್ಳೆ ತಂದೆ ಅನ್ಸ್ಕೊಳ್ಳೋದಕ್ ಮಾತ್ರ ತುಂಬಾನೇ ಲಾಯಕ್ಕು. ಆದ್ರೂ ನಾನೇ ನಿಮ್ ಸಾವು ಕಾರಣ ಅನ್ನೋ ಅನುಮಾನ ಅವ್ರಿಗೆ ಬರ್ಬಾರ್ದಾಗಿತ್ತಲ್ವಾ ಅತ್ತೆ? ಅವ್ರಿಗೆ
ಅನುಮಾನ ಬಂದಿದ್ದಕ್ಕೆ ಬಿಡಿ. ಏನೇನೋ ಹೇಳಿ ನೆಮ್ಮದಿಯಾಗಿ ಮಲ್ಗಿರೋ ನಿಮ್ಮ ತಲೆ ಕೆಡ್ಸೋದಕ್ಕೆ ನನಗಿಷ್ಟ ಇಲ್ಲ. ಆದರೂ ಒಂದಂತೂ ಸತ್ಯ ಅತ್ತೆ, ಇರೋ ನಂಬಿಕೆ ಹೋಯ್ತು ಅಂತ ಗೊತ್ತಾದ ತಕ್ಷಣ ಅವ್ರ ಜೊತೆ ಬದುಕೋದು ಕಷ್ಟ ಆಗ್ಬಿಡುತ್ತೆ. ಬಿಡಿ, ಗೊತ್ತಿಲ್ದಿರೋ ನಾಳೆಗಳ ಬಗ್ಗೆ ಯೋಚನೆ ಮಾಡಿ ನೆಮ್ಮದಿ ಹಾಳು ಮಾಡ್ಕೊಳ್ಳೋದಕ್ಕಿಂತಲೂ ಗೊತ್ತಿರೋ ಇವತ್ತನ್ನ ನೆಮ್ಮದಿಯಾಗಿ ಖುಷಿಯಾಗಿ ಕಳೆದ್ಬಿಡ್ತೀನಿ. ಯಾಕಂದ್ರೆ ನಾನು ಖುಷಿಯಾಗಿದ್ರೆ ತಾನೇ ನನ್ನ ಒಳಗಡೆ ಇರೋ ಮಗು ಖುಷಿಯಾಗಿರುತ್ತೆ. ಬಹುಶಃ ಅದಕ್ಕೆ ಅನ್ಸುತ್ತೆ ಆ ದೇವರು ನನ್ನನ್ನ ಒಗ್ಗಟ್ಟು ಕುಟುಂಬದಿಂದ ದೂರ ಇರೋ ಹಾಗೆ ಮಾಡಿದ್ದು. ಅಲ್ಲೇ ಇದ್ದಿದ್ರೆ ಆ ಅಂಜಲಿ ಖಂಡಿತ ನನ್ನ ನೆಮ್ಮದಿನ ಹಾಳು ಮಾಡಿರೋಳು, ಖಂಡಿತ ನನ್ನ ನೆಮ್ಮದಿನ ಹಾಳು ಮಾಡಿರೋಳು ಅಲ್ವಾ ಅತ್ತೆ? ನಾನಿವತ್ತು ಬೇಗ ಬಂದಿದ್ದೀನಿ ಅಲ್ವಾ? ಹೌದಪ್ಪ, ನನ್ ಗಡಿಯಾರದ ಮೇಲೆ ಅನುಮಾನ ಬರೋಷ್ಟು ಬೇಗ ಬಂದಿದ್ಯಾ. ಜೀವನದಲ್ಲಿ ಬದಲಾವಣೆಗಳಾಗೋದು ಅಂದ್ರೆ ಹೀಗೆ ಕಣೋ. ಯಾವಾಗುತ್ತೆ, ಹೇಗಾಗುತ್ತೆ, ಏನಾಗುತ್ತೆ ಒಂದು ಹೇಳಕ್ಕಾಗಲ್ಲ. ಸಿಂಪ್ಲಿ ಅನ್ಬಿಲೀವೇಬಲ್. ಅಂದ್ಹಾಗೆ ನಮ್ಮವ್ರು ಇನ್ನೂ ಬಂದೇ ಇಲ್ಲ. ಯಾರೋ ಕೀರ್ತಿಯವರ, ಅವ್ರನ್ನಲ್ದೆ ಇನ್ಯಾರನ್ನ ಹಾಕಿ ಕರೆಯಕ್ ಸಾಧ್ಯ ಹೇಳು? ನೋಡು, ಲೋ, ನಿನ್ ಮದುವೆ ಆಗಿ ನಿನ್ ಹೆಂಡತಿನ ಹಾಕಿ ಕರೆದ್ರೆ ನೀನ್ ಸಿಟ್ಟಾಗ್ಬೇಕು. ಕರಿತಿರೋದು ನಮ್ ಹಾರ್ಟ್ ನಮ್ಮ. ಯಾಕೋ ಬರ್ತಾ ಬರ್ತಾ ನಿಂದು ಓವರ್ ಆಗ್ತಿದೆ ವಿಷ್ಣು ಪದ. ನೋಡ್ದವ್ರಿಗೆ ಜಾಸ್ತಿ ಅನ್ಸುತ್ತೆ, ಆದ್ರೆ ನಾನು ಅವ್ರಿಗೆ ಲೈಫ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಕಣ. ಈಗ ಮಾತು ನಿಲ್ಲಿಸ್ತೀಯಾ? ಬೇರೆ ಯಾವ ಮಾತು ಶುರು ಮಾಡ್ಲಿ ಕಣ? ಏನಿದು ತಪ್ಪಾಗೋ ತಯಾರಿನ? ಈ ಜನ್ಮಕ್ಕೆ ಈ ಬಾಡಿ ಸ್ಟ್ರಕ್ಚರ್ ಚೇಂಜ್ ಆಗಲ್ಲ ಕಣ. ಇದ್ರ ಮೇಲೆ ಕಣ್ಣು ಹಾಕ್ಬೇಡ, ಕಣ್ಣು ಹೋಗುತ್ತೆ. ಇಷ್ಟು ರುತ್ತಿದ್ರೆ ನಿನ್ ಹೊಟ್ಟೆ ಹೋಗುತ್ತೆ. ಇದು ಯಾರಿಗೆ? ಇದು ನನಗೆ. ಅದು ಇದು ನಮ್ಮವ್ರಿಗೆ. ಅಷ್ಟೇ ಅಲ್ಲ ಕಣ, ಫ್ಲಾಸ್ಕಲ್ಲಿ ಬಿಸಿ ಬಿಸಿ ಕಾಫಿ ತಂದಿದ್ದೀನಿ. ಇದೆಲ್ಲ ಯಾಕೆ? ಇಲ್ಲ ಗುರು, ನಿನ್ನೆ ನೀನ್ ಹೋಟೆಲಲ್ಲಿ ಹೇಳಿದ್ಮೇಲೆ ನನಗೆ ಜ್ಞಾನೋದಯ ಆಯ್ತಮ್ಮ. ನಾನ್ ಹೇಳಿದ್ಮೇಲೆ? ಹೌದು ಗುರು, ನಿನ್ನೆ ಹೋಟೆಲಲ್ಲಿ ನೀನ್ ಅವರಿಗೆ ಅದನ್ನ ತಿನ್ಬೇಡ ಇದನ್ನ ತಿನ್ಬೇಡ ಅಂತ ಹೇಳ್ತಿದ್ಯಲ್ಲ, ಅವಾಗ ನಿನ್ ಮೇಲೆ ನನ್ ತುಂಬಾ ಸಿಟ್ಟು ಬಂತು. ಆಮೇಲೆ ರಾತ್ರಿ ಹೋಗಿ ಯೋಚನೆ ಮಾಡಿದೆ, ಡೀಪ್ ಥಿಂಕಿಂಗು. ಅವರ ಆರೋಗ್ಯದ ಬಗ್ಗೆ ಯೋಚನೆ ಮಾಡೇ ತಾನೇ ನೀನ್ ಹೇಳಿದ್ದು. ನನ್ನ ಫ್ರೆಂಡ್ ಆಗಿ ನೀನೇ ಅವ್ರ ಬಗ್ಗೆ ಅಷ್ಟು ಕೇರ್ ತಗೋಬೇಕಾದ್ರೆ ಇನ್ನು ನಾನು ಅವ್ರಿಗೆ ಲೈಫ್ ಕೊಡ್ಬೇಕಾದವನ್ ಕಣೋ. ನಾನೆಷ್ಟು ಕೇರ್ ತಗೋಬೇಡ? ಅದಕ್ಕೆ ನಾನೇ ಅಡಿಗೆ ಮಾಡ್ಕೊಂಡು ಈ ಕ್ಯಾರಿಯರಲ್ಲಿ ಹಾಕೊಂಡ್ ಬಂದಿರೋ. ಈ ಚಾನ್ಸ್ ಯಾರಿಗೆ ಸಿಗುತ್ತೆ ಹೇಳು? ಪ್ರೀತಿಸೋ ಹುಡುಗಿ ಮಗು ಹೊಟ್ಟೆಲಿರೋವಾಗ್ಲೇ ಅನ್ನ ಕೊಡೋ ಸೌಭಾಗ್ಯ ಫೀಲ್ ಮಾಡ್ಕೋಬೇಡ ಗುರು. ನಾನು ನಿನ್ ಫ್ರೆಂಡ್ ಅಲ್ವಾ? ಗುರು, ಅವ್ರು ಬಂದ್ರು. ವಾಸನೆ ಬರ್ತಾ ಇದೆ ಅಲ್ವಾ? ಅವ್ರಿಗೆ ಖಂಡಿತ ಇಷ್ಟ ಆಗುತ್ತೆ, ನಾನೇ ಮಾಡಿದ್ದು. ಒಂದ್ ನಿಮಿಷ. ಸೊಸೆ ಸೊಸೆ